ರೈತ ಸ್ನೇಹಿತರಿಗೆಲ್ಲ ನಮಸ್ಕಾರ. ನಾವು ಯಾವಾಗಲೂ ಹೊಸ ಯೋಚನೆಗಳನ್ನು ಮಾಡಬೇಕು ಮತ್ತು ಹೊಸ ರೀತಿಯಲ್ಲಿ ತರಕಾರಿ ಬೆಳೆಯೋದು ಮಾಡಬೇಕು ಅಂತ ಹೇಳಿ ನಾನು ಎಷ್ಟೋ ಸತಿ ಅಂತ ಇರ್ತೀವಿ. ಕೆಲವೊಮ್ಮೆ ರೈತರು ಹೇಳ್ತಾ ಇರ್ತಾರೆ. ಅದರಲ್ಲಿ ನಿಮಗೆ ಆಳ್ವಾಸ್ ಕೃಷಿ ಮೇಳದಲ್ಲಿ ಈ ಸತಿ ಚಿಕ್ಕದಾಗೆ ಮಾಡಿದ್ದಾರೆ. ಆದರೆ ಸ್ಪೆಷಾಲಿಟಿ ಏನು ಅಂದರೆ ಈ ಸತಿ ಎಲ್ಲವೂ ಚಿಕ್ಕ ಗಿಡದ ಯಾವುದೊಂದು ಪಾಟ್ ಟೈಪಲ್ಲೇ ಅವರು ತರಕಾರಿ ಮಾಡಿದ್ದಾರೆ. ಈ ಬೆಂಡೆ ಗಿಡಗಳನ್ನೆಲ್ಲ ಪಾಟ್ ಟೈಪಲ್ಲೇ ಮಾಡಿದ್ದಾರೆ. ಆ ಪಾಟ್ ಟೈಪಲ್ಲಿ ಮಾಡಿದ್ರಲ್ಲೂ ಇಳುವರಿ ತುಂಬ ಚೆನ್ನಾಗಿದೆ. ಇವೆಲ್ಲ ಮಣ್ಣಲ್ಲಿ ಮಾಡಿದ್ದಾರೆ. ಯಾವುದು ಸೋರೆಕಾಯಿ, ಆ ಬಳ್ಳಿ ತರಕಾರಿ ಎಲ್ಲ ಇದರಲ್ಲಿ ಮಾಡಿ ಅದಕ್ಕೆ ಕಬ್ಬಿಣದ ಬಲೆ ಹಾಕಿ ಮತ್ತು ಕಬ್ಬಿಣದ ರಾಡ್ ಹಾಕಿ ಪರ್ಮನೆಂಟ್ ಸ್ಟ್ರೆಚ್ಚರ್ ಥರ ಮಾಡಿದ್ದಾರೆ ಅವರು. ಅದನ್ನು ಮಾಡಬೇಕಂತಿಲ್ಲ, ನಾವು ಮರದಲ್ಲೂ ಆ ರೀತಿ ಯೋಜನೆಗಳನ್ನು ಮಾಡಬಹುದು. ಆದರೆ ಇಳುವರಿ ಒಳ್ಳೆ ಬಂದಿದೆ. ಕಾರಣ ಏನು ಅಂದರೆ ಮಣ್ಣನ್ನು ಆ ರೀತಿ ಇದು ಮಾಡಿದರೆ ಮತ್ತು ಗೊಬ್ಬರ ಚೆನ್ನಾಗಿ ಹಾಕಿ ಮಾಡಿದ್ದಾರೆ. ಇವೆಲ್ಲವೂ ನಾವು ತಾರಸಿ ತೋಟದಲ್ಲಿ ಹೇಗೆ ಮಾಡ್ತೀವೋ ಅದೇ ಥರ ಮಾಡಿದರೆ ಇಳುವರಿನೂ ತುಂಬ ಚೆನ್ನಾಗಿ ಇಳುವರಿ ಇದೆ. ಎಲ್ಲದರಲ್ಲೂ ಅವರು ನಿರಂತರ ಪ್ರಯತ್ನ ಪಟ್ಟು ಮಾಡಿದ್ದಾರೆ. ಮತ್ತು ಎಲ್ಲ ಕಡೆ ಚೆಂಡು ಹೂವುಗಳನ್ನು ಹಾಕಿದ್ದಾರೆ. ಯಾಕೆ ಅಂದರೆ ಅದು ರೋಗ ಬರದೇ ಇರೋ ಥರ ಆ ತರಕಾರಿಗಳನ್ನು ಕಾಪಾಡಲಿ. ಕೀಟಗಳು ಜಾಸ್ತಿ ಬಾಧೆ ಇಲ್ಲ ಅಲ್ಲಿ. ಇಳುವರಿನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೂಗಳು ಎಲ್ಲ ಬರ್ತಾ ಇದೆ ತುಂಬ ಚೆನ್ನಾಗಿ. ಬೆಂಡೆಕಾಯಿ ಇಳುವರಿ ಎಲ್ಲ ಕಾಣಿಸ್ತಿದೆ. ನಾವು ರೈತರುಗಳು ಹಾಗೆ ಜಾಗ ಇಲ್ಲ ಅಥವಾ ಮನೆ ಅಂಗಳ ಇದೆ ಅಂದರೆ ಈ ರೀತಿ ಪ್ರಯತ್ನ ಪಡ್ಬೋದು. ಪ್ರಯತ್ನ ಪಟ್ಟರೆ ಇದಕ್ಕೆ ನಮಗೆ ಮಣ್ಣು ಹೊಸ ಮಣ್ಣನ್ನು ಇದು ಮಾಡಬೇಕು ಅಂತಿಲ್ಲ. ಒಂದು ಸತಿ ಮಣ್ಣನ್ನು ಹಾಕಿಬಿಟ್ರೆ ಅದು ನಮಗೆ ಒಂದು 2-3 ವರ್ಷದ ತನಕ ಅದನ್ನು ಮ್ಯಾನೇಜ್ ಮಾಡ್ಬೋದು. ಅದು ಹೆಲ್ಪ್ ಆಗುತ್ತೆ ನಾವು ಗಿಡದಲ್ಲಿ. ಯಾಕೆಂದರೆ ಇವಾಗ ಹೊರಗಡೆ ಮಾಡುವಾಗ ನಮಗೆ ತುಂಬ ತೊಂದರೆಗಳು ಬರ್ತಾ ಇದೆ. ಯಾಕೆಂದರೆ ನವಿಲು ಕಾಟ, ಪ್ರಾಣಿಗಳ ಕಾಟ. ನಮ್ಮ ಕಣ್ಣೆದ್ರೆ ಮನೆ ಅಂಗಳದಲ್ಲಿ ನಾವು ಒಂದು 100-200 ಬೆಂಡೆ ಗಿಡಗಳನ್ನು ಮಾಡಿಕೊಂಡು ಖರ್ಚಿಗೆ ಮಾಡ್ಕೊಳ್ಬೋದು. ಆ ರೀತಿ ಮತ್ತು ಮನೆ ಖರ್ಚಿಗೂ ಮಾಡ್ಕೊಳ್ಬೋದು. ಈ ಥರ ಬಳ್ಳಿನ ಈ ರೀತಿ ಮಾಡಿ ಮತ್ತು ಅವರು ಎಲ್ಲವೂ ಕಡೆನೂ ಪ್ರಾಣಿಗಳು ಬರದೇ ಇರೋ ಥರ ಬೆಚ್ಚಪ್ಪನ್ನು ನಿಲ್ಲಿಸಿದ್ದಾರೆ. ಅಂದರೆ ಇದು ಬಟ್ಟೆಯಿಂದ ಮತ್ತು ಮಡಕೆ ಹಾಕಿ ಎಲ್ಲ ಕಡೆ ನಿಲ್ಲಿಸಿದ್ರಿಂದ ಅದು ಪ್ರಾಣಿಗಳು ಬರೋದು ಸ್ವಲ್ಪ. ಮತ್ತು ಇವ್ರದ್ದೆಲ್ಲ ಆಲ್ರೆಡಿ ಇದ್ರ ಏರಿಯಾ ಆಗಿರೋ ಅಂದರೆ ಮನೆ ಅಪಾರ್ಟ್ಮೆಂಟ್ಸ್ ಥರ ಮನೆ ಮತ್ತು ಕಾಲೇಜ್ ಎಲ್ಲ ಇರೋದ್ರಿಂದ ಆ ಜಾಗದಲ್ಲಿ ಮಾಡಿರೋದ್ರಿಂದ ಅಲ್ಲಿ ಸ್ವಲ್ಪ ಪ್ರಾಣಿಗಳ ಕಾಟ ಇದೆಲ್ಲ ಕಮ್ಮಿ ಇದೆ. ಆದರೆ ನಾವು ಇದನ್ನು ಮನೆ ಅಂಗಳದಲ್ಲಿ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ನಾನು ನೋಡಿದಾಗ ನನಗಿದೊಂದು ಇದು ಹೊಡಿತು. ಯಾಕೆಂದರೆ ನಾನು ತರಕಾರಿ ಮಾಡುವಾಗ ತುಂಬ ಸಮಸ್ಯೆಗಳು ಎದುರಿಸ್ತಾ ಇರ್ತೀವಿ. ಅವರಿಗೆ ಈ ಒಂದು ಮೆಥಡು ಗಿಡದಲ್ಲಿ ಮತ್ತು ಪಾಟದಲ್ಲಿ ಮತ್ತು ಚೀಲ ಬರುತ್ತೆ. ಅದಕ್ಕೆ ನಮಗೆ ಪಾಲಿಥೀನಲ್ಲಿ ಕವರ್ ಬರುತ್ತೆ. ಅಂದರೆ ಒಂದು 4-5 ವರ್ಷ ಬರುವಂಥ ಕವರ್ಗಳು ಬರ್ತವೆ. ಆ ಕವರ್ಗಳನ್ನು ತಗೊಂಡು ನರ್ಸರಿ ಕವರ್, ಅದು 4-5 ವರ್ಷ ಬಾಳಿಕೆ ಬರುವಂಥ ಕವರ್ಗಳನ್ನು ಬಳಸ್ಕೊಂಡು ನಾವು ತರಕಾರಿ ಮಾಡಿದ್ರೆ ನಮ್ಮ ಮನೆಗೆ ಬೇಕಾದಷ್ಟು ಸಾವಯವ ತರಕಾರಿಗಳನ್ನು ನಾವು ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ನಮ್ಮ ಖರ್ಚಿಗೂ ಮಾಡ್ಕೊಳ್ಳೋಕ್ಕಾಗುತ್ತೆ. ಆಗೋದಿಲ್ಲ ಅಂತಲ್ಲ. ಈ ರೀತಿ ಬೆಳೆದು ಖರ್ಚು ಮಾಡ್ಕೊಳ್ಳುವವರು ತುಂಬ ಜನ ಇದ್ದಾರೆ ನಮ್ಮ ರೈತರಲ್ಲಿ. ನಮ್ಮ ಮನೆ ಅಂಗಳದಲ್ಲಿ ಮಾಡುವಂಥದ್ದು ಇದು ತುಂಬ ಉಪಯುಕ್ತ ಮತ್ತು ತುಂಬ ಸುಲಭ ಮೆಥಡ್. ಅಂದರೆ ಒಂದು ಸತಿ ನಮಗೆ ಜನದ ಖರ್ಚಾಗುತ್ತೆ. ಯಾಕೆಂದರೆ ಮಣ್ಣು ಬೇಕಾಗುತ್ತೆ ಮತ್ತು ಗೊಬ್ಬರ ಬೇಕಾಗುತ್ತೆ. ಆಮೇಲೆ ನಾವು ನಿರಂತರವಾಗಿ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕ್ತಾ ನೀರನ್ನು ಕೊಡ್ತಾ ಬಂದರೆ ಇಳುವರಿ ಚೆನ್ನಾಗಿ ಬರುತ್ತೆ ಅನ್ನೋದು ನನಗೆ ಅನಿಸಿದ್ದು. ಇದು ನಾನು ಪ್ರಯೋಗ ಮಾಡಿ ಮತ್ತೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಮುಂದಿನ ಭಾಗದಲ್ಲಿ. ಈ ಪ್ರಯೋಗಗಳು ನಮ್ಮ ಮನೆಗೆ ತಿನ್ನುವಷ್ಟು ತರಕಾರಿಗಳನ್ನು ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಇಷ್ಟು ಹೇಳ್ತೀನಿ. ಇದನ್ನು ನೋಡ್ಕೊಳ್ಳಿ, ನೀವು ಪ್ರಯತ್ನ ಮಾಡಿ. ಮನೆಯಲ್ಲಿ ನಿಮಗೆ ಬೇಕಾಗುವಷ್ಟು ತರಕಾರಿಗಳನ್ನು, ಹೊರಗಡೆ ಕೆಮಿಕಲ್ ತರಕಾರಿಗಳನ್ನು ನಾವು ಇದು ಮಾಡೋ ಬದಲು ನಾವೇ ತರಕಾರಿ ಮಾಡಿಕೊಂಡು ತಿನ್ನೋದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಹೊರಗಡೆ ತರಕಾರಿ ನಮಗೆ ಕಮ್ಮಿ ರೇಟಲ್ಲಿ ಸಿಕ್ಕತ್ತೆ, ಹೌದು, ಆದರೆ ನಮ್ಮ ಆರೋಗ್ಯನ ಹಾಳು ಮಾಡುತ್ತೆ. ಅದಕ್ಕಾಗಿ ಈ ಮೆಥಡನ್ನು ಬೆಳೆಸ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಅದೇ ರೀತಿ ನಮ್ಮ ಪರಿಸರಕ್ಕೂ ಒಳ್ಳೆಯದು. ಅದಕ್ಕೆ ಆದಷ್ಟು ಪಾಟಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಅದು ತುಂಬ ವರ್ಷಗಳು ಬರುತ್ತೆ. ಮಣ್ಣಿನ ಪಾಟ್ ಅಥವಾ ಇದ್ರ ಪಾಟ್ಗಳು ಒಡೆದು ಹೋಗದೇ ಇರೋ ಥರ ಫೈಬರ್ ಪಾಟ್ಗಳು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ.